ಮನೆಯಲ್ಲಿ ನನ್ನ ಗಂಡ ಒಂದಿನ ಕೆಮ್ಮುತ್ತಾ ಬಂದು ಅಂದ, ನೋಡೆ ನಮ್ಮ ತಮ್ಮ ಬಂದಿದ್ದಾನೆ ಅಲ್ವಾ, ಅವನಿಗೆ ಗಾಡಿ ಓಡಿಸೋದು ಚೆನ್ನಾಗಿ ಗೊತ್ತು. ನೀನು ಏನಾದ್ರೂ ಕಲಿತುಕೊಳ್ತೀಯಾ ಅಂತ ಕೇಳಿದ. ಅದಕ್ಕೆ ನಾನು, ಹಾ ಕಲಿತುಕೊಳ್ತೀನಿ ಕಣ್ರೀ, ನನಗೂ ಈಗ ಯಾಕೋ ಕಲಿಬೇಕು ಅನ್ಸುತ್ತಿದೆ. ಇಷ್ಟು ದಿನ ಇರಲಿಲ್ಲ, ಆದ್ರೆ ಈಗ ಆ ಕಾರಿನ ಗೇರ್ ನೋಡಿದಾಗಿನಿಂದ ಕಲಿಬೇಕು ಅನ್ನೋ ಆಸೆ ಬಂದಿದೆ ಅಂದೆ. ಅಂದಹಾಗೆ ಮೊದಲು ನನ್ನ ಕತೆ ಹೇಳ್ತೀನಿ ಕೇಳಿ. ನನ್ನ ಹೆಸರು ಮಂಜುಳಾ ಅಂತ್, ಇದು ನನ್ನ ನಿಜವಾದ ಹೆಸರಲ್ಲ. ನನ್ನ ಮದುವೆಯಾಗಿ ಈಗ 5 ವರ್ಷ ಆಯ್ತು. ನಮ್ಮದು ಪ್ರೀತಿ ಮಾಡಿ ಆದ ಮದುವೆ. ಆಗ ನಾನು ಚೆನ್ನೈನಲ್ಲಿ ಓದುತ್ತಿದ್ದೆ. ಒಂದಿನ ಮಧ್ಯಾಹ್ನ ಆದ್ಮೇಲೆ ಊರಿಗೆ ಬರೋಣ ಅಂತ ರೈಲು ಹತ್ತಿದೆ. ನನಗೆ ರೈಲಿನಲ್ಲಿ ಆರ್ಎಸಿ ಸೀಟು ಹಂಚಿಕೊಳ್ಳುವ ಟಿಕೆಟ್ ಸಿಕ್ಕಿತ್ತು. ಕೆಳಗಿನ ಸೈಡ್ ಸೀಟು ಅದು. ನಾನು ರೈಲು ಹತ್ತಿ ಕೂತಾಗ ನನ್ನ ಎದುರು ಸೀಟಿಗೆ ಯಾರಾದ್ರೂ ಹೆಣ್ಣು ಮಗಳು ಬಂದ್ರೆ ಸಾಕು ಅನ್ಕೊಂಡು ದೇವರ ಹತ್ತಿರ ಬೇಡಿಕೊಳ್ತಾ ಇದ್ದೆ. ಯಾಕಂದ್ರೆ ಗಂಡಸರು ಬಂದ್ರೆ ಒಂಥರ ಮುಜುಗರ, ಕಷ್ಟ ಆಗುತ್ತೆ ಅಲ್ವಾ. ಆದ್ರೆ ನನ್ನ ಹಣೆಬರಹ ನೋಡಿ ಅಲ್ಲಿಗೆ ಬಂದಿದ್ದು ಒಬ್ಬ ಸಖತ್ತಂದವಾದ ಗಂಡಸು. ಅವನನ್ನು ನೋಡಿದ ತಕ್ಷಣ ನನಗೆ ಒಳಗೊಳಗೆ ಏನೋ ಒಂಥರ ತಳಮಳ ಶುರುವಾಯ್ತು. ಎಲ್ಲಿ ಅವನ ಮೇಲೆ ನನಗೆ ಇಷ್ಟ ಆಗ್ಬಿಡುತ್ತೋ ಅನ್ನೋ ಭಯ ನನ್ನ ಕಾಡ್ತವಿತ್ತು. ಅವನು ತನ್ನ ಜುಬ್ಬಾದ ಗುಂಡಿಗಳನ್ನು ಬಿಚ್ಚಿಟ್ಟುಕೊಂಡು ನನ್ನ ಎದುರೇ ಬಂದು ಕೂತಿದ್ದ. ರೈಲು ಓಡುವಾಗ ಗಾಳಿ ಬೀಸುತ್ತಿದ್ದರೆ ನನಗೆ ಪದೇ ಪದೇ ಅವನನ್ನೇ ನೋಡಬೇಕು ಅನಿಸುತ್ತಿತ್ತು. ನಾನು ಕದ್ದುಮುಚ್ಚಿ ಅವನನ್ನೇ ನೋಡ್ತಾ ಇದ್ದೆ, ಅವನು ನನ್ನನ್ನೇ ನೋಡ್ತಾ ಇದ್ದ. ಕೊನೆಗೆ ಇಬ್ಬರಿಗೂ ಪರಿಚಯ ಆಯ್ತು. ಅವನು ನನ್ನ ಫೋನ್ ನಂಬರ್ ಕೇಳಿದ. ಆ ಸಮಯದಲ್ಲಿ ನನಗೆ ಯಾಕೋ ಕೊಡಬೇಕು ಅನ್ನಿಸಿತು, ಹಾಗಾಗಿ ಕೊಟ್ಟುಬಿಟ್ಟೆ. ಮನಸ್ಸಿಗೆ ಕೊಡಬೇಕು ಅನ್ನಿಸಿದಾಗ ಕೊಟ್ಟುಬಿಡಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರಲ್ವಾ. ಹಾಗೆ ನಂಬರ್ ಕೊಟ್ಟಿದ್ದೇ ತಡ, ಆ ಮನುಷ್ಯ ದಿನ ಫೋನ್ ಮಾಡೋದಕ್ಕೆ ಶುರು ಮಾಡಿದ. ಒಂದ್ಸಲ ನಂಬರ್ ಕೊಟ್ಟ ಮೇಲೆ ಅವರು ಫೋನ್ ಮಾಡಿದಾಗ ಏನು ಅಂತ ಕೇಳಬೇಕಲ್ವಾ. ಅದಕ್ಕೋಸ್ಕರ ನಾನು ಕೂಡ ವಾಪಸ್ ಫೋನ್ ಮಾತಾಡೋದನ್ನ ಶುರು ಮಾಡಿದೆ. ಹಂಗೆ ನಮ್ಮ ನಡುವೆ ಪ್ರೀತಿ ಬೆಳೆಯಿತು. ನಾವಿಬ್ಬರೂ ಆಗಾಗ ಸಿಗೋದಕ್ಕೆ ಶುರು ಮಾಡಿದೆವು. ಅವನ ಊರು ಶಿವಮೊಗ್ಗ, ನನ್ನ ಊರು ಹಾಸನ. ಆದ್ರೆ ನಾವಿಬ್ಬರೂ ಸಿಗುತ್ತಿದ್ದುದು ಮಾತ್ರ ಚಿತ್ರದುರ್ಗದಲ್ಲಿ. ಮಧ್ಯದ ಊರಿನಲ್ಲಿ ಸಿಗೋದು ಒಂಥರ ಮಜಾ ಅಲ್ವಾ. ಹೀಗೆ ಸಿಕ್ಕಾಗಲೆಲ್ಲ ಅವನು 10 ಸಲ ನನ್ನ ಹತ್ತಿರ, ಬಾ ನಾವಿಬ್ಬರೂ ಎಲ್ಲಾದ್ರೂ ದೂರ ಸುತ್ತಾಡಿಕೊಂಡು ಬರೋಣ, ಯಾವುದಾದ್ರೂ ವಸತಿ ಗೃಹದಲ್ಲಿ ಲಾಡ್ಜ್ ಇರೋಣ ಅಂತ ಕರೆಯುತ್ತಿದ್ದ. ಅದಕ್ಕೆ ನಾನು, ಅದೆಲ್ಲ ಆಗಲ್ಲಪ್ಪ, ನಾನು ಒಳ್ಳೆ ಮನೆತನದ ಹುಡುಗಿ. ಮದುವೆಗೆ ಮುಂಚೆ ಇಂಥದ್ದಕ್ಕೆಲ್ಲ ನಾನು ಒಪ್ಪಲ್ಲ, ಆ ಆಸೆಯನ್ನೆಲ್ಲ ಮನಸ್ಸಿನಲ್ಲೇ ಇಕ್ಕೋ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟೆ. ಅವನು ಎಷ್ಟೇ ಪಟ್ಟು ಹಿಡಿದರೂ ನನಗೆ ಒಳಗೊಳಗೆ ಭಯ ಇತ್ತು. ಜೊತೆಗೆ ನಮ್ಮ ಮನೆಯವರು ಈ ಮದುವೆಗೆ ಒಪ್ಪುತ್ತಾರೋ ಇಲ್ಲವೋ ಅನ್ನೋ ಚಿಂತೆ ಇತ್ತು. ಯಾಕಂದ್ರೆ ಇಬ್ಬರ ಜಾತಿ ಪದ್ಧತಿ ಬೇರೆ ಬೇರೆಯಾಗಿತ್ತು. ಕೊನೆಗೆ ಮನೆಯಲ್ಲಿ ವಿಷಯ ಹೇಳಿದಾಗ ದೊಡ್ಡ ಗಲಾಟೆಯೇ ಆಯ್ತು. ಬೇರೆ ದಾರಿ ಇಲ್ಲದೆ ನಾನು ಮನೆ ಬಿಟ್ಟು ಓಡಿ ಬರಬೇಕಾಗಿ ಬಂತು. ಇತ್ತ ಅವನ ಮನೆಯಲ್ಲೂ ದೊಡ್ಡ ರಂಪರಾಮಾಯಣ ನಡೆದಿತ್ತು. ಹೀಗಾಗಿ ನಾವಿಬ್ಬರೂ ಯಾರ ಆಸರೆಯೂ ಇಲ್ಲದೆ, ನೆಂಟರಿಷ್ಟ ಸ್ಪೋರ್ಟ್ ಇಲ್ಲದೆ ಸೀದಾ ಬೆಂಗಳೂರಿಗೆ ಬಂದುಬಿಟ್ಟೆವು. ನನಗೂ ಅಲ್ಲಿ ಒಂದು ಕೆಲಸ ಸಿಕ್ಕಿತು. ಇಬ್ಬರೂ ಸೇರಿ ಬೆಂಗಳೂರಿನ ಒಂದು ಬಾಡಿಗೆ ಮನೆಯಲ್ಲಿ ಸಂಸಾರ ಹೂಡಿದೆವು. ಈಗಲೇ ಮಕ್ಕಳು ಬೇಡ, ಇಬ್ಬರಿಗೂ ದುಡ್ಡಿನ ತೊಂದರೆ ಇದೆ. ಮೊದಲು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋಣ, ಆಮೇಲೆ ಸ್ವಂತ ಮನೆ ತಗೊಳ್ಳೋಣ, ಈಗಂತೂ ಬಾಡಿಗೆ ಮನೆಯಲ್ಲೇ ಇರೋಣ ಅಂತ ತೀರ್ಮಾನ ಮಾಡಿದ್ವಿ. ಹೀಗೆ ಇಬ್ಬರೂ ಹಗಲಿರುಳು ದುಡಿಯುತ್ತಾ ಪ್ರೀತಿಯ ಹಕ್ಕಿಗಳ ತರಹ ಕಾಲ ಕಳೆಯುತ್ತಿದ್ದೆವು. ಆದ್ರೆ ಮದುವೆಯಾದ ಮೇಲಷ್ಟೇ ನನಗೆ ಅನಿಸಿದ್ದು, ಅಯ್ಯೋ ದೇವರೇ, ಮದುವೆಗೆ ಮುಂಚೆ ಅವನು ಕರೆದ ಕಡೆಗೆಲ್ಲ ನಾನು ಹೋಗಿ ಬಂದಿದ್ದರೆ ಇವನನ್ನು ಮದುವೆ ಆಗ್ಬೇಕೋ ಬೇಡವೋ ಅಂತ 10 ಸಲ ಯೋಚನೆ ಮಾಡ್ತಿದ್ದೆ ಅಂತ. ಯಾಕಂದ್ರೆ ಪ್ರೀತಿ ಮಾಡೋದು, ಕಾಳಜಿ ಮಾಡೋದ್ರಲ್ಲಿ ಅವನು ತುಂಬಾ ಒಳ್ಳೆಯವನು, ಎಲ್ಲದರಲ್ಲೂ ಅಚ್ಚುಕಟ್ಟಾಗಿದ್ದ. ಆದ್ರೆ ಈ ಗಂಡ ಹೆಂಡತಿಯ ದೈಹಿಕ ಸುಖದ ವಿಷಯಕ್ಕೆ ಬಂದರೆ, ನಿಜ ಹೇಳಬೇಕೆಂದರೆ ಅವನಿಗೆ 1 ಅಂಕ ಕೂಡ ಕೊಡಲು ಆಗುತ್ತಿರಲಿಲ್ಲ. ತುಂಬಾ ಬೇಸರದ ಸ್ಥಿತಿ ಅದು. ಆದ್ರೆ ಏನು ಮಾಡೋದು, ನಾನೇ ಆಸೆಪಟ್ಟು ಮಾಡಿಕೊಂಡ ಸಂಬಂಧ ಇದು. ಇದರಲ್ಲಿ ತುಂಬಾ ಅಪಾಯವಿತ್ತು. ಈ ಒಂದು ಕಾರಣಕ್ಕೆ ಇವನನ್ನು ಬಿಟ್ಟು ಹೋದರೆ ಸಮಾಜದಲ್ಲಿ ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಸುಮ್ಮನಿದ್ದು ಬಿಟ್ಟೆ. ಆದ್ರೂ ನಾನು ಅವನಿಗೆ ಆಗಾಗ ಸನ್ನೆ ಮಾಡುತ್ತಿದ್ದೆ, ಹೀಗಲ್ಲ ರೀ, ಇನ್ನೂ ಸ್ವಲ್ಪ ಸುಧಾರಿಸಿಕೋಬೇಕು, ಹೊಸ ಆಲೋಚನೆಗಳನ್ನು ಮಾಡಬೇಕು ಅಂತ ಹೇಳುತ್ತಿದ್ದೆ. ನಾನು ಹಾಗೆ ಹೇಳಿದಾಗಲೆಲ್ಲ ಅವನು, ಅದಕ್ಕೇನಂತೆ, ನೀನು ಹೇಳಿಕೊಡು, ನೀನು ಹೇಳಿದ ಹಾಗೆ ಮಾಡ್ತೀನಿ ಅಂತಿದ್ದ. ನಾನು ಹೇಳಿಕೊಟ್ಟಾಗ ಮಾತ್ರ ಅವನಿಗೆ ನೆನಪಿರುತ್ತಿತ್ತು, ಆಮೇಲೆ ಮತ್ತೆ ಮೊದಲಿನ ಕಥೆಯೇ. ಇದರಿಂದ ನನಗೆ ಯಾವುದೇ ಸುಖ ಸಿಗುತ್ತಿಲ್ಲ ಅಂತ ಅರ್ಥವಾಯಿತು.
ಇದ್ದುದರಲ್ಲೇ ತೃಪ್ತಿಪಟ್ಟುಕೊಂಡು ಬಾಳಬೇಕು ಅಂತ ನಾನು ಸುಮ್ಮನಾದೆ. ಸಂಸಾರ ಅಂದ ಮೇಲೆ ಗಂಡನಿಗಾಗಲಿ ಹೆಂಡತಿಗಾಗಲಿ ಒಂಥರ ಹೊಂದಾಣಿಕೆ ಅಲ್ವಾ? ಆದ್ರೆ ಒಂದು ವಿಷಯದಲ್ಲಿ ನಾನು ನಿಟ್ಟುಸಿರು ಬಿಡಬಹುದು. ನನ್ನ ಗಂಡ ಬೇರೆ ಎಲ್ಲೇ ಹೋದ್ರೂ ಯಾರ ಜೊತೆ ಸಂಬಂಧ ಇಟ್ಟುಕೊಂಡ್ರೂ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗೆ ನೋಡಿದರೆ ಅವನು ಎಂದಿಗೂ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ನಂಬಿಕೆ ಇತ್ತು. ನಾವು ಇರುತ್ತಿದ್ದ ಮನೆಯ ಸಾಲಿನಲ್ಲಿ ಅಪಾರ್ಟ್ಮೆಂಟ್ ಯಾರೂ ಒಬ್ಬರನ್ನೊಬ್ಬರು ಹೆಚ್ಚಾಗಿ ಮಾತಾಡಿಸುತ್ತಿರಲಿಲ್ಲ. ನನ್ನ ಗಂಡನ ಸ್ವಭಾವವೂ ಅಷ್ಟೇ, ಯಾರ ಜೊತೆಯೂ ಬೆರೆಯುತ್ತಿರಲಿಲ್ಲ. ಆದರೆ ದಿನಗಳು ಕಳೆದಂತೆ ನನಗೆ ಒಂದು ವಿಷಯ ಗೊತ್ತಾಯ್ತು. ಆ ದೊಡ್ಡ ಕಟ್ಟಡದ ಒಳಗೆ ಒಬ್ಬರನ್ನೊಬ್ಬರು ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹತ್ತಿರವಾಗಿರುವ ಎಷ್ಟೋ ಜನರಿದ್ದಾರೆ ಅಂತ. ಇದಕ್ಕೆಲ್ಲ ಕಾರಣವಾಗಿದ್ದು ನಮ್ಮ ಪಕ್ಕದ ಮನೆಯಲ್ಲಿದ್ದ ಜಾನಕಮ್ಮ. ಆಕೆಯ ಜೊತೆ ನನಗೆ ಸ್ವಲ್ಪ ಒಳ್ಳೆಯ ಒಡನಾಟ ಇತ್ತು. ಒಂದಿನ ಆ ಜಾನಕಮ್ಮ ನನ್ನ ಹತ್ತಿರ ಬಂದು ರಹಸ್ಯವಾಗಿ ಹೇಳಿದಳು, ನೋಡೇ ಮಂಜುಳಾ, ನಮ್ಮ ಮೇಲಿನ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ. 24 ವರ್ಷ ಅವನಿಗೆ. ಒಬ್ಬನೇ ಇರೋದು, ಜೊತೆಯಲ್ಲಿ ಯಾರೂ ಇಲ್ಲ. ನಿನಗೆ ಏನಾದ್ರೂ ಸಹಾಯ ಬೇಕಿದ್ರೆ ಅವನಿಗೆ ಹೇಳು ಆಯ್ತಾ? ಅವನು ತುಂಬಾ ಹೊಂದ್ಕೊಂಡು ಹೋಗೋ ಒಳ್ಳೆಯ ಹುಡುಗ ಅಂದಳು. ನನಗೆ ಆಶ್ಚರ್ಯ ಆಗಿ, ಏನಮ್ಮ ನೀವು ಹೀಗೆ ಹೇಳ್ತಿದ್ದೀರಾ? ಅವನಿಂದ ನನಗೆ ಏನು ಸಹಾಯ ಬೇಕು ಅಂತ ಕೇಳಿದೆ. ಅದಕ್ಕೆ ಆಕೆ, ಅಯ್ಯೋ ಹುಡುಗಿ, ಗಂಡ ಯಾವಾಗಲೂ ಜೊತೆಯಲ್ಲೇ ಇರಲ್ಲ ಅಲ್ವಾ? ಅಂದವಾದ ಈ ವಿಷಯಗಳನ್ನೆಲ್ಲ ಚೆನ್ನಾಗಿ ಬಲ್ಲ ಯುವಕರ ಅಗತ್ಯ ನಮಗೆ ಇದ್ದೇ ಇರುತ್ತೆ. ಹಾಗೆ ನೋಡಿದ್ರೆ ಈ ದೊಡ್ಡ ಬಿಲ್ಡಿಂಗ್ನಲ್ಲಿ ನಮಗೆಲ್ಲರಿಗೂ ಇಂತಹ ಎಷ್ಟೋ ಒಳ್ಳೆ ಅವಕಾಶಗಳು ಸಿಗುತ್ತವೆ ಅಂದಳು. ನೀನು ಇಲ್ಲಿರೋ ಬೇರೆ ಹೆಂಗಸರ ಜೊತೆ ಹೆಚ್ಚಾಗಿ ಮಾತಾಡಲ್ಲ ಅಲ್ವಾ? ಅದಕ್ಕೆ ನಿನಗೆ ಇವೆಲ್ಲ ಗೊತ್ತಿಲ್ಲ. ಇಲ್ಲಿರೋರೆಲ್ಲ ಗಂಡ ಯಾವಾಗ ಆಚೆ ಹೋಗ್ತಾನೋ ಅಂತ ಕಾಯ್ತಿರ್ತಾರೆ. ಇನ್ನು ಕೆಲಸಕ್ಕೆ ಹೋಗೋರಾದ್ರೆ ಮಧ್ಯದಲ್ಲಿ ಬಂದು ಹೋಗ್ತಾರೆ. ಇಲ್ಲೇ ಒಂದೇ ಬಿಲ್ಡಿಂಗ್ನಲ್ಲಿ ಇರೋದ್ರಿಂದ ಅಷ್ಟೊಂದು ಅಪಾಯ ಇರಲ್ಲ. ಆದ್ರೂ ಸಿಸಿಟಿವಿ ಕ್ಯಾಮೆರಾಗಳು ಇರುತ್ತವಲ್ಲ, ಅದಕ್ಕೆ ಎಲ್ಲವನ್ನೂ ತುಂಬಾ ರಹಸ್ಯವಾಗಿ ಮಾಡಬೇಕು ಅಂದಳು. ನಾನು ಕುತೂಹಲ ತಡೆಯಲಾರದೆ, ಅಷ್ಟಕ್ಕೂ ಆ ಹುಡುಗನಲ್ಲಿ ಅಂಥದ್ದೇನಿದೆ ವಿಶೇಷ ಅಂತ ಕೇಳಿದೆ. ಅದಕ್ಕೆ ಜಾನಕಮ್ಮ, ಅಯ್ಯೋ ಮಗಳೇ, ಅವನ ಹತ್ತಿರ ಎಲ್ಲವೂ ವಿಶೇಷವೇ. ನಾವು ಹೆಣ್ಣು ಮಕ್ಕಳು ಏನನ್ನು ಬಯಸುತ್ತೇವೆಯೋ ಅದೆಲ್ಲವೂ ಅವನಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಕೇವಲ 3,000 ರೂಪಾಯಿ ಕೊಟ್ಟರೆ ಸಾಕು ಅಂದಳು. ನಾನು ಗಾಬರಿಯಾಗಿ, ಏನಮ್ಮ ಇಷ್ಟೊಂದು ಓಪನ್ ಆಗಿ ಹೇಳ್ತಿದ್ದೀರಾ ಅಂದೆ. ಅದಕ್ಕೆ ಆಕೆ, ಮತ್ತೆ ಅವನು ಉಚಿತವಾಗಿ ಬರ್ತಾನಾ? ನೋಡೋದಕ್ಕೆ ಒಳ್ಳೆ ನಟನ ಹಾಗಿರುತ್ತಾನೆ. ಅವನಿಗೆ ಬೇರೆ ಹೆಚ್ಚಾಗಿ ಏನೂ ಕೆಲಸ ಇಲ್ಲ. ಅವನ ಕೆಲಸ ಏನು ಅಂತ ನಿನಗೆ ಇನ್ನೂ ಅರ್ಥವಾಗಲಿಲ್ವಾ ಅಂದಳು. ಏನಮ್ಮ ಅವನ ಕೆಲಸ ಅಂದೆ ನಾನು. ಅಯ್ಯೋ ಮುಗ್ದೆ, ನೀನು ಯಾವ ಲೋಕದಲ್ಲಿದ್ದೀಯಾ? ಕೇವಲ ಹೆಂಗಸರು ಮಾತ್ರವಲ್ಲ, ಗಂಡಸರಿಗೂ ದುಡ್ಡು ಮಾಡೋಕೆ ಎಷ್ಟೋ ದಾರಿಗಳಿವೆ. ಗಂಡಸರಿಗೆ ಅವರ ಅಂದವೇ ದೊಡ್ಡ ಆಸ್ತಿ. ಅವನ ಮುಖ್ಯ ಆದಾಯವೇ ಇದು. ಮಾಡೆಲಿಂಗ್ ಅಂತ, ಶಾರ್ಟ್ ಫಿಲ್ಮ್ ಅಂತ ಓಡಾಡ್ತಿರ್ತಾನೆ. ಆದ್ರೆ ಅದರಿಂದ ಹೆಚ್ಚಿನ ದುಡ್ಡು ಸಿಗಲ್ಲ ಅಲ್ವಾ? ಅವನ ಹತ್ತಿರ ಇರೋದೇ ಆ ಮುಖದ ಅಂದ ಮತ್ತು ಸುಂದರವಾದ ದೇಹ. ಅವನು ಬದುಕಬೇಕಲ್ವಾ ಮಗಳೇ? ಅದಕ್ಕೆ ಅವನ ಜೀವನ ಹೀಗೆ ನಡೀತಿದೆ ಅಂದಳು. ನಾನು, ಆದ್ರೂ 3,000 ರೂಪಾಯಿನ ಅಂದೆ. ಅಯ್ಯೋ ಮಗಳೇ, ಅದು ತುಂಬಾ ಕಡಿಮೆ ದುಡ್ಡು. ನಾಳೆ ದಿನ ಅವನು ಯಾವುದಾದ್ರೂ ದೊಡ್ಡ ಸಿನಿಮಾ ಅಥವಾ ಜಾಹೀರಾತುಗಳಲ್ಲಿ ನಟಿಸಿ ದೊಡ್ಡ ವ್ಯಕ್ತಿಯಾಗ್ಬಿಟ್ಟರೆ ಆಮೇಲೆ ಅವನ ಮುಖ ನೋಡೋಕು ನಿನಗೆ ಸಿಗಲ್ಲ. ಇದೊಂದು ಬಂಗಾರದಂತಹ ಅವಕಾಶ ಅಂದಳು. ನಾನು ನಗುತ್ತಾ, ಅಷ್ಟಕ್ಕೂ ನೀವು ಈ ಬಂಗಾರದಂತಹ ಅವಕಾಶವನ್ನು ಎಷ್ಟು ಸಲ ಬಳಸಿಕೊಂಡಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಆಕೆ, ಅದನ್ನೆಲ್ಲ ಲೆಕ್ಕ ಹೇಳೋಕೆ ಆಗಲ್ಲಪ್ಪ. ನನ್ನ ಹತ್ತಿರ ಯಾವಾಗ ಸ್ವಲ್ಪ ದುಡ್ಡು ಕೈಯಲ್ಲಿ ಉಳಿಯುತ್ತೋ ಆವಾಗ ಅವನಿಗೆ ಹೇಳ್ತೀನಿ. ಅವನು ನನಗೋಸ್ಕರ ಕಾಯ್ತಿರ್ತಾನೆ. ನನಗೊಬ್ಬಳಿಗೆ ಅಲ್ಲ, ಇಲ್ಲಿರೋ ಎಷ್ಟೋ ಜನ ಹೆಂಗಸರಿಗೆ ಅವನೇ ಆಸರೆ. ಇನ್ನೂ ಹೆಚ್ಚಿನವರು ನನ್ನ ಮುಖಾಂತರವೇ ಅವನನ್ನು ಸಂಪರ್ಕ ಮಾಡೋದು ಅಂದಳು. ಅದೇನಮ್ಮ, ಅವರು ನೇರವಾಗಿ ಹೇಳಬಹುದು ಅಲ್ವಾ ಅಂದೆ. ಹಾಗೆ ನೇರವಾಗಿ ಎಲ್ಲರೂ ಕೇಳಿದ್ರೆ ಚೆನ್ನಾಗಿರಲ್ಲ ಮಗಳೇ. ಸಮಯ ಸಂದರ್ಭ ಎಲ್ಲ ನೋಡಬೇಕಲ್ಲ. ನಾನು ಅವನಿಗೆ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಿದ್ದೀನಿ ಅನ್ಕೋ. ಸಣ್ಣ ಹುಡುಗ, ದುಡ್ಡು ಮಾಡಿಕೊಳ್ಳಲಿ ಬಿಡು ಅಂತ ಆಕೆ ತನ್ನ ಕತೆಗಳನ್ನೆಲ್ಲ ಬಿಚ್ಚಿಟ್ಟಳು. ಜೊತೆಗೆ ನನ್ನನ್ನು ತುಂಬಾ ಒತ್ತಾಯ ಮಾಡಿದಳು, ಒಂದೇ ಒಂದು ಸಲ ನೀನು ಪ್ರಯತ್ನ ಪಟ್ಟು ನೋಡು ಅಂತ. ಕೊನೆಗೆ ಆಕೆಯ ಬಲವಂತಕ್ಕೆ ಒಪ್ಪಿ ನನ್ನ ಹತ್ತಿರವಿದ್ದ 3,000 ರೂಪಾಯಿಯನ್ನು ರೆಡಿ ಮಾಡಿಕೊಂಡೆ. ನಾನು ಜಾನಕಮ್ಮನಿಗೆ ಹೇಳಿದೆ, ಅಮ್ಮ, ನಾನು ನಿಮ್ಮ ಮನೆಗೆ ಬರ್ತೀನಿ, ಆದ್ರೆ ಆ ಹುಡುಗನ ಮನೆಗೆ ಹೋಗಲ್ಲ. ಒಂದು ವೇಳೆ ನನ್ನ ಗಂಡ ನೋಡಿಬಿಟ್ಟರೆ ಕಷ್ಟ ಅಂದೆ. ಅದಕ್ಕೆ ಆಕೆ, ಅದಕ್ಕೇನಂತೆ ಮಗಳೇ, ನನ್ನ ಮನೆಯಲ್ಲೇ ನಾನು ನಿಮಗಾಗಿ ವ್ಯವಸ್ಥೆ ಮಾಡ್ತೀನಿ ಅಂದಳು. ಹೀಗೆ ಒಂದಿನ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ನಾನು ಜಾನಕಮ್ಮನ ಮನೆಗೆ ಹೋದೆ.
ಆ ಹುಡುಗ ಅಲ್ಲಿ ಬಂದು ಕೂತಿದ್ದ. ನಾನು ಅವನನ್ನು ಕಣ್ಣಾರೆ ನೋಡಿದೆ. ಜಾನಕಮ್ಮ ಹೇಳಿದ್ದು 100ಕ್ಕೆ 100 ನಿಜವಾಗಿತ್ತು. ಸಖತ್ ಅಂದವಾಗಿದ್ದ ಹುಡುಗ. 3,000 ರೂಪಾಯಿ ಅಂದ್ರೆ ಅವನ ಅಂದಕ್ಕೆ ಒಂದು ಹೊತ್ತಿನ ಊಟದ ಖರ್ಚಿಗೂ ಸಾಲಲ್ಲ ಅಂತ ನನ್ನ ಮನಸ್ಸು ಹೇಳಿತು. ಕೊನೆಗೆ ಜಾನಕಮ್ಮನ ಮಾರ್ಗದರ್ಶನದಂತೆ ನಾನು ಅಂದು ನನ್ನ ಸಂಸಾರದ ಗೆರೆಯನ್ನು ದಾಟಿ ಹೊಸದೊಂದು ಸುಖದ ತೋಟದಲ್ಲಿ ವಿಹರಿಸಿದೆ. ಅವನಂತೂ ಪ್ರತಿಯೊಂದನ್ನೂ ತುಂಬಾ ಅಚ್ಚುಕಟ್ಟಾಗಿ ಅರಿತು ಮಾಡುವವನಾಗಿದ್ದ. ನನ್ನ ಗಂಡನಿಗೆ ಇದರಲ್ಲಿ ಯಾವುದೂ ಗೊತ್ತಿರಲಿಲ್ಲ. ದೊಡ್ಡ ನಟರ ತರಹ ಇರುವವರ ಸ್ವಭಾವವೇ ಬೇರೆ ಅಲ್ವಾ. ಸಾಮಾನ್ಯ ಜನರನ್ನು ಹತ್ತಿರದಿಂದ ನೋಡಿದರೆ ಎಷ್ಟೋ ತಪ್ಪುಗಳು ಕಾಣುತ್ತವೆ. ಆದ್ರೆ ಇಂತಹ ಅಂದವಾದ ದೇಹ ಇಟ್ಟುಕೊಂಡಿರುವವರು ನಮ್ಮ ಕನಸಿನ ರಾಜ್ಕುಮಾರನಂತೆ ಇರುತ್ತಾರೆ ಅಂತ ಎಲ್ಲೋ ಓದಿದ್ದೆ. ಅದು ನಿಜವಾಯಿತು. ನಿಜ ಹೇಳಬೇಕೆಂದರೆ ನಾನು ಅಂದು ಹುಚ್ಚೆದ್ದು ಹೋಗಿದ್ದೆ. ಜಾನಕಮ್ಮ ಹೇಳಿದ ಹಾಗೆ 3,000 ಅಲ್ಲ, 5,000 ಬೇಕಾದರೂ ಕೊಟ್ಟು ಅವನನ್ನು ಪಡೆಯಬೇಕು ಅನ್ನೋ ಹಂತಕ್ಕೆ ತಲುಪಿದೆ. ನನ್ನ ಸ್ವಂತ ಉಳಿತಾಯದ ಹಣದಲ್ಲಿ ತುಂಬಾ ದುಡ್ಡು ಇದಕ್ಕೋಸ್ಕರ ಖರ್ಚಾಗುತ್ತಿತ್ತು. ನನ್ನ ಗಂಡ ಎಂದು ನನ್ನನ್ನು ಅನುಮಾನಿಸದ ಕಾರಣ ಅವನಿಗೆ ಈ ವಿಷಯ ಗೊತ್ತಾಗಲಿಲ್ಲ. ಆದ್ರೆ ಮೆಲ್ಲಗೆ ನನ್ನಲ್ಲಾಗುತ್ತಿದ್ದ ಬದಲಾವಣೆಗಳನ್ನು ಅವನು ಗಮನಿಸತೊಡಗಿದ. ಏನೇ ಇತ್ತೀಚೆಗೆ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ಕಾಣ್ತಿದೆ? ತುಂಬಾ ಖುಷಿಯಾಗಿದ್ದೀಯಲ್ಲ ಅಂತ ಕೇಳಿದ. ನಾನು ಅದಕ್ಕೆ ಏನೂ ಮರುಮಾತು ಆಡದೆ ಅದೆಲ್ಲಾ ಮಾಮೂಲಿ ಕಣ್ರೀ ಅಂತ ಹೇಳಿ ಅವನ ಬಾಯಿ ಮುಚ್ಚಿಸಿದೆ. ಅವನಿಗೆ ಈ ವಿಷಯಗಳ ಬಗ್ಗೆ ಹೆಚ್ಚಾಗಿ ಜ್ಞಾನ ಇಲ್ಲದಿರುವುದು ನನಗೆ ದೊಡ್ಡವರ ಆಯ್ತು ಅಂತ ಆ ಸಮಯದಲ್ಲಿ ಅಂದುಕೊಂಡೆ. ಹೀಗೆ ನನ್ನ ದುಡ್ಡೆಲ್ಲಾ ಕರಗುತ್ತಿದ್ದ ಸಮಯದಲ್ಲಿಯೇ ನನ್ನ ಗಂಡನ ಸ್ವಂತ ತಮ್ಮ ಇದ್ದಕ್ಕಿದ್ದಂತೆ ಮನೆಗೆ ಬಂದ. ಅವನು ಬರ್ತಾನೆ ಅಂತ ನಾವ್ಯಾರೂ ಅಂದುಕೊಂಡಿರಲಿಲ್ಲ. ಅವನು ವಿದೇಶದಲ್ಲಿ 2 ವರ್ಷದ ಒಂದು ಕೋರ್ಸ್ ಓದೋದಕ್ಕೆ ಹೋಗಿದ್ದ. ಗಂಡನಿಗೆ ತನ್ನ ತಮ್ಮನನ್ನು ನೋಡಿ ತುಂಬಾ ಸಂತೋಷವಾಯಿತು. ನಮ್ಮ ಕಡೆಯಿಂದ ಒಬ್ಬರಾದರೂ ಮನೆಗೆ ಬಂದ್ರಲ್ಲ ಅಂತ ಖುಷಿಪಟ್ಟರು. ಅವನು ಸ್ವಲ್ಪ ಆಧುನಿಕವಾಗಿ ಯೋಚನೆ ಮಾಡುವ ಹುಡುಗ. ಅವನು ಊರಿನಲ್ಲಿ ಇಲ್ಲದಿದ್ದಾಗಲೇ ನಮ್ಮ ಮದುವೆಯಾಗಿದ್ದು. ಹಾಗಾಗಿ ನಮ್ಮನ್ನು ನೋಡಲು ಬಂದಿದ್ದ. ಮನೆಯವರು ಒಪ್ಪಲಿ ಬಿಡಲಿ ಅದ್ಯಾವುದೂ ಅವನಿಗೆ ದೊಡ್ಡ ವಿಷಯ ಆಗಿರಲಿಲ್ಲ. ಇನ್ನು ಮುಂದೆ ಇಲ್ಲೇ ಕೆಲಸ ಹುಡುಕಿಕೊಳ್ತೀನಿ, ಇಲ್ಲವೇ ವಿದೇಶಕ್ಕೆ ಹೋಗ್ತೀನಿ ಅಂತ ನನ್ನ ಗಂಡನ ಹತ್ತಿರ ಮತ್ತು ನನ್ನ ಹತ್ತಿರ ತುಂಬಾ ಪ್ರೀತಿಯಿಂದ ಮಾತಾಡಿದ. ಅವನನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಒಂಥರ ಮಿಂಚು ಹೊಡೆಯಿತು. ಅಂದ್ರೆ ಈಗ ನಾನು 3,000 5,000 ಕೊಟ್ಟು ಯಾರೋ ಅಪರಿಚಿತನ ಹಿಂದೆ ಹೋಗ್ತಿದ್ದೀನಿ ಅಲ್ವಾ. ಅವನಿಗಿಂತ ಎಷ್ಟು ಪಟ್ಟು ಮೇಲೂ ನನ್ನ ಗಂಡನ ಈ ತಮ್ಮ. ನನ್ನ ಗಂಡನಿಗಿಂತ 1,000 ಪಟ್ಟು ಅಂದವಾಗಿದ್ದ ಅವನು. ಇನ್ನು ನಾನು ದೊಡ್ಡ ಮಾಡೆಲ್ ಅನ್ಕೊಂಡು ಹೋಗ್ತಿದ್ದ ಆ ಮೇಲಿನ ಮನೆ ಹುಡುಗನಿಗಿಂತ 100 ಪಟ್ಟು ಸುಂದರವಾಗಿದ್ದ. ಅಬ್ಬಾ, ಇಂತಹ ಒಂದು ರತ್ನ ನಮ್ಮ ಮನೆಯಲ್ಲೇ ಇತ್ತ ಅಂತ ನನ್ನ ಮನಸ್ಸು ಯೋಚಿಸಿತು. ಪ್ರೀತಿ ಮಾಡಿ ಮದುವೆಯಾಗಿದ್ದಕ್ಕೆ ಇಷ್ಟೊಂದು ಬೇಸರವಾಗುತ್ತಿದ್ದರೂ ಇಂತಹ ಒಳ್ಳೆಯ ಲಾಭಗಳು ಇವೆಯಲ್ಲ ಅಂತ ಅಂದುಕೊಂಡೆ. ಮೊದಲ ಬಾರಿ ತಪ್ಪು ಮಾಡುವಾಗ ಮಾತ್ರ ಅಲ್ವಾ ಭಯ ಇರೋದು. ಆಮೇಲೆ ಅಂದವಾದ ಪ್ರತಿಯೊಂದರ ಕಡೆಗೂ ಮನಸ್ಸು ಎಳೆಯುವುದು ಸಹಜ ತಾನೇ. ಅವನನ್ನು ನೋಡಿದಾಗಿನಿಂದ ನಾನು ಒಂಥರ ಸುಳಿಯಲ್ಲಿ ಸಿಲುಕಿದ ಹಾಗೆ ಆದೆ. ಅವನು ನನ್ನ ಹತ್ತಿರ ಬಂದು ಅತ್ತಿಗೆ, ನಾನು ಇಲ್ಲೇ ಒಂದು ಕೆಲಸ ನೋಡೋಣ ಅನ್ಕೊಂಡಿದ್ದೀನಿ ಅಂದ. ಅದಕ್ಕೆ ನಾನು ಅವನನ್ನು ಪ್ರೋತ್ಸಾಹಿಸುತ್ತಾ, ಹೌದಾ ಮಗನೇ, ಹಾಗಾದ್ರೆ ಇಲ್ಲೇ ಇರು. ನಮ್ಮ ಮನೆಯಲ್ಲಿ 2 ಮಲಗುವ ಕೋಣೆಗಳಿವೆ. ಬೆಡ್ರೂಮ್ ನೀನು ಒಂದು ಕೋಣೆಯನ್ನು ನಿನ್ನದಾಗಿಸಿಕೊ. ಇಲ್ಲೇ ಇದ್ದುಕೊಂಡು ಒಳ್ಳೆಯ ಸಂದರ್ಶನಗಳಿಗೆ ಹೋಗು ಅಂದೆ. ಇಲ್ಲೂ ಒಳ್ಳೆ ಕಂಪನಿಗಳಿವೆ, ಇಲ್ಲ ನಿನಗೆ ವಿದೇಶಕ್ಕೆ ಹೋಗೋ ಆಸೆಯಿದೆಯಾ ಅಂತ ಕೇಳಿದೆ. ಅದಕ್ಕೆ ಅವನು, ಇಲ್ಲ ಅತ್ತಿಗೆ, ನನಗೆ ಇಲ್ಲೇ ಇರೋ ಆಸೆಯಿದೆ. ಒಳ್ಳೆ ಕೆಲಸ ಸಿಕ್ಕರೆ ಇಲ್ಲೇ ಇರ್ತೀನಿ ಅಂದ. ಅದಕ್ಕೆ ನಮ್ಮ ಬೆಂಗಳೂರಿಗಿಂತ ಬೆಸ್ಟ್ ಜಾಗ ಬೇರೆ ಎಲ್ಲಿದೆ ಹೇಳು ಅಂದೆ. ಅದಕ್ಕೆ ನನ್ನ ಗಂಡ ಕೂಡ ಸಪೋರ್ಟ್ ಮಾಡಿದ. ತಮ್ಮ ಸ್ವಂತ ಕುಟುಂಬದವನಾಗಿದ್ದರಿಂದ ಗಂಡನಿಗೆ ತುಂಬಾ ಖುಷಿಯಿತ್ತು. ಅವನು ಎಷ್ಟು ದಿನ ಬೇಕಾದರೂ ಇಲ್ಲೇ ಇರಲಿ ಅನ್ನೋದು ಗಂಡನ ಆಸೆಯಾಗಿತ್ತು. ಇದು ನನಗೆ ತುಂಬಾ ಅನುಕೂಲವಾಯಿತು. ಆದ್ರೆ ಅವನು ನನ್ನ ಹತ್ತಿರ ತುಂಬಾ ಗೌರವದಿಂದ ನಡೆದುಕೊಳ್ಳುತ್ತಿದ್ದ. ಆ ಗೌರವದ ಗೆರೆಯನ್ನು ದಾಟಿದರೆ ಮಾತ್ರ ನನ್ನ ಆಸೆ ನೆರವೇರಲು ಸಾಧ್ಯವಿತ್ತು. ಅದಕ್ಕೆ ನನಗೆ ಸಮಯವೂ ಇರಲಿಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ 8 ಗಂಟೆಗೆ ಕೆಲಸಕ್ಕೆ ಹೋದರೆ ವಾಪಸ್ ಬರೋದು ಸಂಜೆ 6 ಗಂಟೆಗೆ. ನನ್ನ ಗಂಡ ಬರೋದು ತುಂಬಾ ತಡವಾಗುತ್ತಿತ್ತು. ಕೆಲವೊಮ್ಮೆ ರಾತ್ರಿ 10 ಅಥವಾ 11 ಗಂಟೆ ಆಗುತ್ತಿತ್ತು. ಇತ್ತ ಈ ತಮ್ಮ ಕೂಡ ಹೆಚ್ಚಿನ ದಿನಗಳಲ್ಲಿ ಮನೆಯಲ್ಲಿ ಇರುತ್ತಿರಲಿಲ್ಲ. ಕೆಲಸದ ಸಂದರ್ಶನ ಅಂತ ಹೊರಟು ಹೋಗುತ್ತಿದ್ದ. ಕೆಲವೇ ದಿನಗಳಲ್ಲಿ ಅವನಿಗೆ ಕೆಲಸವೂ ಸಿಕ್ಕಿತು. ಇನ್ನು ಕೇಳಬೇಕಾ? ಅವನು ಮನೆಗೆ ಬರುವಾಗ ರಾತ್ರಿ 9:30 ಆಗುತ್ತಿತ್ತು. ಅವನು ಮನೆಯಲ್ಲಿದ್ದರೆ ತಾನೇ ನಾನು ಏನಾದ್ರೂ ದಾಳ ಉರುಳಿಸೋಕೆ ಆಗೋದು. ಇಲ್ಲದಿದ್ದರೆ ನಾನು ಮತ್ತೆ ದುಡ್ಡು ಕೊಟ್ಟು ಮೇಲಿನ ಫ್ಲಾಟ್ಗೆ ಹೋಗಬೇಕಾಗುತ್ತಿತ್ತು.
ಮಧ್ಯೆ ಮಧ್ಯೆ ನಾನು ಹಾಗೆ ಮಾಡಬೇಕಾಗಿ ಬಂತು. ತಮ್ಮನಿಗೆ ಕೆಲಸ ಸಿಕ್ಕಿ 2-3 ತಿಂಗಳು ಕಳೆಯುವುದರೊಳಗೆ ಅವನು ಒಂದು ಹೊಸ ಕಾರು ತಂದ. ನನ್ನ ಗಂಡನ ಹತ್ತಿರವೂ ಕಾರು ಇತ್ತು. ಅವರು ನನಗೆ ಗಾಡಿ ಓಡಿಸೋದು ಕಲಿಸೋಕೆ ತುಂಬಾ ಪ್ರಯತ್ನ ಪಟ್ಟಿದ್ದರು. ಆದ್ರೆ ಕಲಿಸುವಾಗಲೆಲ್ಲ ನನ್ನ ಮೇಲೆ ತುಂಬಾ ಕೋಪ ಮಾಡಿಕೊಳ್ಳುತ್ತಿದ್ದರು, ಬೈಯುತ್ತಿದ್ದರು. ಅದಕ್ಕೆ ನಾನು, ನಿಮ್ಮ ಹತ್ತಿರ ನಾನು ಕಲಿಯಲ್ಲ ಅಂತ ಅದನ್ನು ಅಲ್ಲಗೆ ನಿಲ್ಲಿಸಿದ್ದೆ. ಈಗ ತಮ್ಮ ಹೊಸ ಕಾರು ತಂದ ತಕ್ಷಣ ನನ್ನ ಗಂಡ ಅಂದ, ನೋಡೆ, ಅವನಾದ್ರೆ ನಿನಗೆ ಚೆನ್ನಾಗಿ ಕಲಿಸಿಕೊಡ್ತಾನೆ. ನೀವಿಬ್ಬರೂ ಒಟ್ಟಿಗೆ ಹೋದ್ರೆ ಯಾವುದೇ ಗಲಾಟೆ ಇರಲ್ಲ, ನನಗಾದ್ರೆ ಬೇಗ ಕೋಪ ಬರುತ್ತೆ, ಅವನಿಗೆ ತುಂಬಾ ತಾಳ್ಮೆ ಇದೆ. ನಿನ್ನ ಈ ತರಲೆ ಸ್ವಭಾವವನ್ನು ಅವನು ಸಹಿಸಿಕೊಳ್ತಾನೆ ಅಂದ. ಅದಕ್ಕೆ ನಾನು, ಹೋಗಿ ಕಣ್ರೀ, ನೀವೇ ಕೋಪ ಮಾಡಿಕೊಳ್ಳೋದು, ನನ್ನದೇನೂ ತಪ್ಪಿರಲ್ಲ, ನೀವು ಜಗಳ ಆಡಿದಾಗ ನಾನು ವಾಪಸ್ ಮಾತಾಡ್ತೀನಿ ಅಷ್ಟೇ ಅಂದೆ. ಏನೇ ಆದ್ರೂ ನನಗಿಂತ ಅವನೇ ನಿನಗೆ ಒಳ್ಳೆ ಗುರು, ಅವನು ನಿನಗೆ ಕಲಿಸಿಕೊಡ್ತಾನೆ ಅಂದ ಗಂಡ. ಅವನದು ಹೊಸ ಗಾಡಿ ಅಲ್ವಾ ಕಣ್ರೀ, ಏನಾದ್ರೂ ಆದ್ರೆ ಬೇಜಾರು ಅಂದೆ ನಾನು. ಅದಕ್ಕೇನಂತೆ, ಅವನಿಗೆ ರಜೆ ಇರೋ ದಿನಗಳಲ್ಲಿ ನಿನಗೆ ಕಲಿಸಿಕೊಡಲಿ ಬಿಡು ಅಂದ ಗಂಡ. ಗಂಡ ಹೀಗೆ ಹೇಳಿದ ತಕ್ಷಣ ತಮ್ಮ ಅಂದ, ಹಾಗಾದ್ರೆ ಅಣ್ಣ, ಭಾನುವಾರಗಳಲ್ಲೆಲ್ಲ ನಾವಿಬ್ಬರೂ ಪೂರ್ತಿ ದಿನ ಗಾಡಿ ಕಲಿಯೋಕೆ ಹೋಗೋಣ ಅಂದ. ಹಾಗೆ ಮುಂದಿನ ಭಾನುವಾರದಿಂದ ನಾವಿಬ್ಬರೂ ಬೆಳಗ್ಗೆ ಕಾರು ತಗೊಂಡು ಹೊರಡೋಕೆ ಶುರು ಮಾಡಿದ್ವಿ, ಬರೋದು ಮಾತ್ರ ಸಂಜೆ ಆಗ್ತಿತ್ತು. ನನ್ನ ಗಂಡನಿಗೆ ಹೆಚ್ಚಾಗಿ ಭಾನುವಾರ ಕೂಡ ಕೆಲಸ ಇರುತ್ತಿತ್ತು. ಅವರಿಗೆ ಬುಧವಾರ ಮಾತ್ರ ರಜೆ ಸಿಗುತ್ತಿತ್ತು. ಅವರ ಕಂಪನಿಯಲ್ಲಿ ಹಂಗೆ ಒಂದು ನಿಯಮ ಇತ್ತು. ಏನೇ ಆಗಲಿ ಆ ನಿಯಮ ನಮಗೆ ಒಂಥರ ವರದಾನವೇ ಆಯ್ತು. ಹಂಗೆ ನಾವಿಬ್ಬರೂ ಸೇರಿ ಗಾಡಿ ಕಲಿಯೋದಕ್ಕೆ ಶುರು ಮಾಡಿದ್ವಿ. ಮೊದಲಿಗೆ ನನಗೆ ಗಾಡಿ ಓಡಿಸೋಕೆ ಒಂಥರ ಭಯ, ನಡುಕ ಎಲ್ಲ ಇತ್ತು. ಆದ್ರೆ ಮೈದುನ ನನ್ನ ಪಕ್ಕದಲ್ಲೇ ಕೂತು ಹೆದರಬೇಡ ಅನ್ಕೊಂಡು ಪ್ರತಿಯೊಂದನ್ನು ಹೇಳಿಕೊಡುತ್ತಿದ್ದ. ಅವನು ಹತ್ತಿರ ಬಂದು ಕೂತಾಗಲೇ ನನಗೆ ಒಂದು ವಿಷಯ ಗೊತ್ತಾಗಿದ್ದು. ಗಂಡಸರಿಗೆ ಒಂಥರ ವಿಶಿಷ್ಟವಾದ ಮೈ ವಾಸನೆ ಇರುತ್ತೆ ಅಲ್ವಾ? ಆದ್ರೆ ಆ ಗಂಡಸು ತನ್ನದ ಮೈ ವಾಸನೆ ನನ್ನ ಗಂಡನಿಗೆ ಇರಲಿಲ್ಲ. ಇವನು ಹಂಗಲ್ಲ, ಇವನು ಪಕ್ಕದಲ್ಲಿ ಬಂದು ಕೂತರೆ ಸಾಕು, ಮನಸ್ಸಿಗೆ ಒಂಥರ ಮುದ ನೀಡುವ ಅನುಭವ ಆಗ್ತಿತ್ತು. ಅವನು ಯಾವುದೇ ಸುಗಂಧ ಸ್ಪ್ರೇ ಹಾಕಿಕೊಳ್ಳದಿದ್ದರೂ ಆ ವಾಸನೆ ಹಂಗೆ ಬರುತ್ತಿತ್ತು. ಅದು ಯಾಕೆ ಹಂಗೆ ಅನ್ಸುತ್ತಿತ್ತು ಅಂತ ನನಗೆ ಇವತ್ತಿಗೂ ಅರ್ಥವಾಗಿಲ್ಲ. ಏನೇ ಇರಲಿ, ಅವನ ಜೊತೆ ಗಾಡಿ ಕಲಿತ ಮೇಲೆ ನಾನು ತುಂಬಾ ಚೆನ್ನಾಗಿ ಗಾಡಿ ಓಡಿಸೋದನ್ನ ಕರಗತ ಮಾಡಿಕೊಂಡೆ. ಹೀಗೆ ಒಂದಿನ ನಾವಿಬ್ಬರು ಗಾಡಿ ಕಲಿಯುತ್ತಾ ಮಧ್ಯದಲ್ಲಿ ಒಂದು ಪಾರ್ಕ್ ಪಕ್ಕ ಗಾಡಿ ನಿಲ್ಲಿಸಿ ಐಸ್ ಕ್ರೀಂ ತಿನ್ನುತ್ತಾ ಕೂತಿದ್ವಿ. ಆ ಸಮಯದಲ್ಲಿ ನಮ್ಮ ಮೇಲಿನ ಮನೆಯ ನಾಯಕ ಇದ್ದಾನಲ್ವಾ, ನನ್ನ ಹತ್ತಿರ ಸಾವಿರಾರು ರೂಪಾಯಿ ದುಡ್ಡು ಕಿತ್ತ ಪೋರ ಅವನು ಅಲ್ಲಿಗೆ ಬುಲೆಟ್ ಗಾಡಿ ತಗೊಂಡು ಬಂದ. ಈ ಮಧ್ಯೆ ಅವನ ಜೊತೆ ನಾನು ಸ್ವಲ್ಪ ದೂರವೇ ಇದ್ದೆ. ಯಾಕಂದ್ರೆ ನನ್ನಿಂದ ಅವನಿಗೆ ಈಗ ಯಾವುದೇ ದುಡ್ಡು ಸಿಗುತ್ತಿರಲಿಲ್ಲ ಅಲ್ವಾ? ಆ ಬೇಜಾರು ಅವನಿಗೆ ಇತ್ತು. ಆದ್ರೂ ಅವನು ನನ್ನ ಹತ್ತಿರ ಗಾಡಿ ತಂದು ನಿಲ್ಲಿಸಿ, ಏನಮ್ಮ ಮಂಜುಳಕ್ಕ, ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ. ಅದಕ್ಕೆ ನಾನು, ಇಲ್ಲಪ್ಪ, ನಾನು ಗಾಡಿ ಓಡಿಸೋದನ್ನ ಕಲಿತಾ ಇದ್ದೀನಿ ಅಂದೆ. ಅವನು ಹೋದ ತಕ್ಷಣ ನನಗೆ ಆಶ್ಚರ್ಯ ಆಗಿ, ದೇವ್ರೇ, ನಿನಗೆ ಇವನು ಗೊತ್ತಾ ಅಂತ ಮೈದುನನ ಹತ್ತಿರ ಕೇಳಿದೆ. ಅದಕ್ಕೆ ಅವನು, ಹಾ ಅಕ್ಕ ಗೊತ್ತು, ನಾವಿಬ್ಬರು ಜಾಲತಾಣಗಳ ಸೋಷಿಯಲ್ ಮೀಡಿಯಾ ಮುಖಾಂತರ ಮೊದಲಿನಿಂದಲೂ ಗೆಳೆಯರು. ಅವನು ಮಾಡೆಲಿಂಗ್ ಎಲ್ಲಾ ಮಾಡ್ತಾನಲ್ಲ, ಜೊತೆಗೆ ಸಣ್ಣ ಸಣ್ಣ ವಿಡಿಯೋಗಳಲ್ಲೂ ನಟಿಸ್ತಾನೆ. ಆದ್ರೆ ಆ ವಿಷಯ ನಿಮ್ಮ ಹತ್ತಿರ ಹೇಳೋಕೆ ಒಂಥರ ಸಂಕೋಚ ಅನ್ಸುತ್ತೆ, ಅದಕ್ಕೆ ಹೇಳಲಿಲ್ಲ ಅಂದ. ನಾನು ಕುತೂಹಲದಿಂದ, ಅದಕ್ಕೇನಂತೆ ಹೇಳು, ಅವನೇನಾದ್ರೂ ಕೆಟ್ಟವನ ಅಂತ ಕೇಳಿದೆ. ಅದಕ್ಕೆ ಅವನು, ಇಲ್ಲ ಅಕ್ಕ, ಅವನು ಇಂತಹ ವಿಡಿಯೋಗಳನ್ನೆಲ್ಲ ಹಾಕಿ ದುಡ್ಡು ಮಾಡ್ತಾನೆ ಅಂದ. ಅದೇನು ವಿಡಿಯೋ ಹಾಕಿ ದುಡ್ಡು ಮಾಡೋದು ಅಂದೆ ನಾನು. ಅದೇ ಅಕ್ಕ, ಅವನಿಗೆ ಒಳ್ಳೆ ಜಿಮ್ ಬಾಡಿ ಇದೆಯಲ್ವಾ, ಹಂಗಾಗಿ ಕೆಲವು ಆಪ್ಗಳಿರುತ್ತವೆ. ಅಲ್ಲಿ ಜನ ದುಡ್ಡು ಕೊಟ್ಟು ಇವನ ವಿಡಿಯೋಗಳನ್ನು ನೋಡ್ತಾರೆ. ಅದರಲ್ಲಿ ಇವನು ಸ್ವಲ್ಪ ಹೆಸರಾಗಿದ್ದಾನೆ. ನಿಮಗೆ ಗೊತ್ತಿಲ್ವಾ ಅಕ್ಕ ಅವನು ಇಷ್ಟೊಂದು ಹೆಸರಾಗಿದ್ದಾನೆ ಅಂತ? ಆಗ ಮೈದುನ, ಹೌದಾ ಅಕ್ಕ? ಆದ್ರೆ ಅವನು ನಿಮ್ಮ ಜೊತೆ ತುಂಬಾ ಒಳ್ಳೆ ಗೆಳೆಯನಾಗಿದ್ದಾನಲ್ಲ ಅಂದ. ಹಾ, ಮಾಮೂಲಿ ಪರಿಚಯ ಅಷ್ಟೇ ಅಂದೆ. ಆಮೇಲೆ ಮೈದುನ ಅಂದ, ಅವನು ನನಗೆ ಮುಂಚೆಯೇ ಪರಿಚಯ, ನಾವು ಚಾಟ್ ಮಾಡ್ತಿದ್ವಿ. ಇಲ್ಲಿ ಬಂದ ಮೇಲೆ ಮುಖಾಮುಖಿ ಸಿಕ್ಕಿದ್ವಿ ಅಂದ. ಅದಕ್ಕೆ ನಾನು, ನೀನ್ಯಾಕೆ ಅವನ ಜೊತೆ ಚಾಟ್ ಮಾಡ್ತಿದ್ದೆ? ನೀನೇನಾದ್ರೂ ಹೆಣ್ಣ ಹುಡುಗಿನ ಅಂದೆ. ಅದಕ್ಕೆ ಅವನು, ಅಯ್ಯೋ ಅಕ್ಕ, ಕೇವಲ ಹೆಣ್ಣು ಮಕ್ಕಳು ಮಾತ್ರವೇ ಚಾಟ್ ಮಾಡಬೇಕಾ? ಗಂಡಸರಿಗೂ ಎಷ್ಟೋ ವಿಷಯಗಳಿರುತ್ತವೆ ಮಾತಾಡೋಕೆ. ಆದ್ರೆ ಅಕ್ಕ, ಇವನನ್ನು ನೋಡಿದ ತಕ್ಷಣ ನಿಮಗೆ ಯಾಕೋ ಒಂಥರ ಭಯ ಆದ ಹಾಗೆ ಕಾಣಿಸ್ತಲ್ಲ, ಯಾಕೆ ಅಂತ ಕೇಳಿದ. ನನಗ್ಯಾಕೆ ಭಯ?
ನಾನು ಅವನಿಗೆ ಏನಾಗಬೇಕು ಅಂತ ನಾನು ಮೊಂಡುವಾದ ಮಾಡಿದೆ. ಆಗ ಮೈದುನ ನನ್ನ ಕಣ್ಣಲ್ಲೇ ಕಣ್ಣಿಟ್ಟು ಹೇಳಿದ, ಅಕ್ಕ, ಅವನು ನನ್ನ ಹತ್ತಿರ ಎಲ್ಲಾ ವಿಷಯವನ್ನು ಹೇಳಿದ್ದಾನೆ. ನಿಮ್ಮ ಹತ್ತಿರ ಇದ್ದ ಉಳಿತಾಯದ ದುಡ್ಡನ್ನೆಲ್ಲ ನೀವು ಅವನಿಗೆ ಕೊಟ್ಟಿದ್ದೀರಾ ಅಂತೆಲ್ಲ ಹೇಳಿದ ಅಂದ. ಅವನು ಆ ಮಾತು ಹೇಳಿದ ತಕ್ಷಣ ನಾನು ಬೆಚ್ಚಿಬಿದ್ದೆ. ಇಂತಹ ಜನರ ಹತ್ತಿರ ಯಾವುದೇ ವಿಷಯ ಮುಚ್ಚಿಡೋಕೆ ಆಗಲ್ಲ, ಎಲ್ಲವನ್ನೂ ಒಬ್ಬರಿಗೊಬ್ಬರು ಓಪನ್ ಆಗಿ ಮಾತಾಡಿಬಿಡ್ತಾರೆ ಅನ್ನೋದು ನನಗೆ ಆವಾಗಲೇ ಗೊತ್ತಾಗಿದ್ದು. ನಾನು ಗಾಬರಿಯಾಗಿ ಅವನು ನಿನ್ನ ಹತ್ತಿರ ಏನು ಹೇಳಿದ ಅಂತ ಕೇಳಿದೆ. ಅದಕ್ಕೆ ಮೈದುನ, ಅಕ್ಕ, ನೀವು ಹೆದರಬೇಡಿ. ನನಗೆ ಎಲ್ಲಾ ವಿಷಯ ಗೊತ್ತಾದ್ರೂ ನಾನು ನಿಮ್ಮನ್ನು ತಪ್ಪು ತಿಳಿಯಲ್ಲ, ನಿಮ್ಮ ಮೇಲೆ ತಪ್ಪು ಮಾಡಲ್ಲ. ನಿಜ ಹೇಳಬೇಕೆಂದರೆ ಜಾಲತಾಣದಲ್ಲಿ ಅವನೇ ನನಗೆ ಮೊದಲು ಮೆಸೇಜ್ ಕಳಿಸಿದ್ದು ಅಂದ. ಅವನು ನಿನಗ್ಯಾಕೆ ಸಂದೇಶ ಕಳಿಸಿದ ಅಂತ ಕೇಳಿದೆ. ಅವನ ತರಹ ನನಗೂ ಆ ಕೆಲಸದಲ್ಲಿ ಆಸಕ್ತಿ ಇದೆಯಾ ಅಂತ ತಿಳ್ಕೊಳ್ಳೋಕೆ. ನಾನು ಕೂಡ ನನ್ನ ಫೋಟೋಗ್ರಾಫರ್ ಗೆಳೆಯರ ಕೈಯಲ್ಲಿ ಒಳ್ಳೊಳ್ಳೆ ಫೋಟೋ ತೆಗೆಸಿ ಜಾಲತಾಣಕ್ಕೆ ಹಾಕ್ತಿದ್ದೆ ಅಲ್ವಾ. ಹಂಗಾಗಿ ನನಗೂ ಸ್ವಲ್ಪ ಜನ ಅಭಿಮಾನಿಗಳಿದ್ರು. ಅದನ್ನು ನೋಡಿ ಅವನೇ ನನಗೆ ಮೆಸೇಜ್ ಮಾಡಿ, ಏನು ಮಾಡ್ತಿದ್ದೀಯಾ, ಎಲ್ಲಿರೋದು, ನನ್ನ ಜೊತೆ ಕೈ ಜೋಡಿಸ್ತೀಯಾ, ಊರಿಗೆ ಯಾವಾಗ ಬರ್ತೀಯಾ, ನೀನು ತುಂಬಾ ಅಂದವಾಗಿದ್ದೀಯಾ, ಈ ಕಾಲದಲ್ಲಿ ಅಂದವಾದ ಹೆಣ್ಣು ಮಕ್ಕಳಿಗಿಂತ ಅಂದವಾದ ಗಂಡಸರಿಗೆ ಜಾಸ್ತಿ ಬೇಡಿಕೆ ಇರೋದು ಅಂತ ಏನೇನೋ ಮಾತಾಡ್ತಿದ್ದ. ತಾಡುತ್ತಾ ಅವನ ಎಲ್ಲಾ ವಿಷಯಗಳನ್ನು ನಾನು ತಿಳಿದುಕೊಂಡಿದ್ದೆ. ಊರಿಗೆ ಬಂದಾಗ ಸಿಗೋಣ ಅನ್ಕೊಂಡಿದ್ವಿ. ಆದ್ರೆ ಮಧ್ಯದಲ್ಲಿ ಸ್ವಲ್ಪ ದಿನ ಸಂಪರ್ಕ ಇರಲಿಲ್ಲ. ಇಲ್ಲಿ ಬಂದ ಮೇಲಷ್ಟೇ ಗೊತ್ತಾಗಿದ್ದು ಅವನು ಇಲ್ಲೇ ಇದ್ದಾನೆ ಅಂತ. ಅದು ನನಗೂ ಒಂಥರ ಅಚ್ಚರಿಯಾಗಿತ್ತು. ನಾವಿಬ್ಬರು ಮೊದಲೇ ಈ ವಿಷಯಗಳ ಬಗ್ಗೆ ಮಾತಾಡಿದ್ದರಿಂದ ಇಲ್ಲಿ ಸಿಕ್ಕಾಗ ಅವನು ಎಲ್ಲವನ್ನೂ ಬೇಗನೆ ಬಾಯಿ ಬಿಟ್ಟ. ಅವನು ಹೇಳ್ತಾ, ನಮ್ಮ ಬಿಲ್ಡಿಂಗ್ನ ಕೆಳಗಿನ ಮನೆಯಲ್ಲಿ ಒಬ್ಬರು ಅಕ್ಕ ಇದ್ದಾರೆ ಅಂತ ನಿಮ್ಮ ಹೆಸರು ಹೇಳದೆ ನಿಮ್ಮ ಅಂದವನ್ನು ಹೊಗಳೋಕೆ ಶುರು ಮಾಡಿದ. ಅವನು ಹೇಳಿದ ವಿವರಣೆ ಕೇಳಿದ ತಕ್ಷಣ ನನಗೆ ಗೊತ್ತಾಯ್ತು, ಅದು ನೀವೇ ಮತ್ತು ಪಕ್ಕದ ಮನೆಯ ಜಾನಕಮ್ಮ ಅಂತ. ನೀವು ಅವನಿಗೆ ತುಂಬಾ ದುಡ್ಡು ಖರ್ಚು ಮಾಡಿದ್ದೀರಾ ಅಂತ ಅವನೇ ಹೇಳಿದ ಅಂದ ಮೈದುನ. ಅವನು ಆ ಮಾತು ಹೇಳಿದಾಗ ನನಗೆ ಅಲ್ಲಿ ನಿಲ್ಲೋಕೂ ಆಗ್ಲಿಲ್ಲ, ಕೂರೋಕೂ ಆಗ್ಲಿಲ್ಲ. ನಾನು ಕೊನೆಗೆ ಬೇರೆ ದಾರಿ ಇಲ್ಲದೆ ಕಣ್ಣೀರು ಹಾಕುತ್ತಾ ಅಂದೆ, ಮಗನೇ, ನಾನು ಪ್ರೀತಿ ಮಾಡಿ ಮದುವೆಯಾಗಿದ್ದರೂ ನನ್ನ ಸಂಸಾರದಲ್ಲಿ ಇಷ್ಟೊಂದು ತೊಂದರೆ ಇತ್ತು ಕಣೋ. ಅದಕ್ಕೆ ಮನಸ್ಸಿನ ನೆಮ್ಮದಿಗಾಗಿ, ಆ ಸುಖಕ್ಕಾಗಿ ನಾನು ಬೇರೆ ದಾರಿ ಹಿಡಿಯಬೇಕಾಗಿ ಬಂತು ಅಂದೆ. ಅದಕ್ಕೆ ಅವನು, ಅದೆಲ್ಲ ಸರಿ ಅಕ್ಕ, ಆದ್ರೆ ಅಣ್ಣನಿಗೆ ಈ ವಿಷಯ ಗೊತ್ತಾದ್ರೆ ಏನಾಗಬೇಡ. ಅವನು ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾನೆ, ತುಂಬಾ ಮೃದು ಸ್ವಭಾವದವನು ಅವನು. ಈ ದೈಹಿಕ ಸುಖದ ವಿಷಯದಲ್ಲಿ ಮಾತ್ರ ಅವನು ಹಿಂದೆ ಇರಬಹುದು, ಆದ್ರೆ ಅವನಿಗೆ ಈ ವಿಷಯ ಗೊತ್ತಾದ್ರೆ ಅವನ ಜೀವನವೇ ಹಾಳಾಗಿಬಿಡುತ್ತೆ. ನೀವು ಸುಮ್ಮನೆ ತೊಂದರೆ ತಂದುಕೊಳ್ಳಬೇಡಿ ಅಂದ. ಇಲ್ಲ ಮಗನೇ, ನಾನು ಯಾವುದೇ ತೊಂದರೆ ಮಾಡಲ್ಲ, ನಾನು ಅವನ ಜೊತೆ ತುಂಬಾ ಪ್ರೀತಿಯಿಂದಲೇ ಇದ್ದೀನಿ ಅಂತ ನಿನಗೂ ಗೊತ್ತಲ್ವಾ. ಆದ್ರೆ ಕೆಲವೊಮ್ಮೆ ನಮಗೂ ನಮ್ಮದೇ ಆದ ಆಸೆಗಳಿರುತ್ತವಲ್ಲಪ್ಪ ಅಂದೆ. ಅದಕ್ಕೆ ಅವನು, ಹೌದು ಅಕ್ಕ, ನೀವು ಹೇಳೋದು ಸರಿ. ಈ ವಿಷಯ ನಮ್ಮಿಬ್ಬರ ಮಧ್ಯೆ ರಹಸ್ಯವಾಗಿಯೇ ಇರಲಿ ಅಂದ. ನಾನು ಮೆಲ್ಲಗೆ ಅವನ ಹತ್ತಿರ, ಈಗ ನಿನಗೆ ಕೆಲಸ ಸಿಕ್ಕಿದ ಮೇಲೂ ನೀನು ಅವನ ಜೊತೆ ಆ ಕೆಲಸಕ್ಕೆ ಹೋಗ್ತೀಯಾ ಅಂತ ಕೇಳಿದೆ. ಅದಕ್ಕೆ ಅವನು, ನೋಡೋಣ ಅಕ್ಕ, ನನಗೆ ಇನ್ನೂ ಅವನ ತರಹ ದುಡ್ಡು ಮಾಡೋ ಬುದ್ಧಿ ಬಂದಿಲ್ಲ. ಅವನಿಗೆ ದುಡ್ಡಿನ ದಾಹ ಜಾಸ್ತಿ, ನನಗಿನ್ನೂ ಅಷ್ಟೊಂದು ಬುದ್ಧಿ ಬಂದಿಲ್ಲ. ನಂದು ಸ್ವಲ್ಪ ಪೆದ್ದು ಮನಸ್ಸು ಅಂದ. ಹಾಗಾದ್ರೆ ನೀನು ಆ ಪೆದ್ದುತನವನ್ನು ಬದಲಾಯಿಸಿಕೊಳ್ಳಲ್ವಾ ಅಂತ ಕೇಳಿದ್ದಕ್ಕೆ ಅವನು ನಗುತ್ತಾ, ಬದಲಾಯಿಸಿಕೊಂಡರೆ ಏನಂತೆ ಅಕ್ಕ? ನಿಮ್ಮ ತರಹ ಕೈಯಲ್ಲಿರೋ ದುಡ್ಡನ್ನು ಬೇರೆಯವರಿಗೆ ಕೊಟ್ಟು ಕಳೆದುಕೊಳ್ಳುವುದಕ್ಕಿಂತ ನಾವೇ ದುಡ್ಡು ಸಂಪಾದನೆ ಮಾಡೋದು ಒಳ್ಳೆಯದಲ್ಲವೇ ಅಂತ ಕೇಳಿದ. ಅವನು ಹಂಗೆ ಕೇಳಿದ ತಕ್ಷಣ ನನಗೆ ಒಳಗೊಳಗೆ ಒಂದು ಐಡಿಯಾ ಬಂತು. ಅದೇನೇ ಇರಲಿ ಮಗನೇ, ಆದ್ರೆ ನೀನು ಮನಸ್ಸು ಮಾಡಿದ್ರೆ ಇನ್ನು ಮುಂದೆ ನನ್ನ ಕೈಯಿಂದ 1 ಪೈಸೆ ದುಡ್ಡು ಕೂಡ ಆಚೆ ಹೋಗಲ್ಲ, ಎಲ್ಲವನ್ನೂ ನಾನು ಉಳಿಸಬಹುದು ಅಂದೆ. ಅದು ಹೆಂಗೆ ಅಕ್ಕ ಅಂತ ಅವನು ಆಶ್ಚರ್ಯದಿಂದ ಕೇಳಿದ. ನಾನು ಅವನ ಕಾಲಿನ ಮುಟ್ಟಿಗೆ ಮೆಲ್ಲಗೆ ನನ್ನ ಕಾಲಿನಿಂದ 1 ತಟ್ಟು ತಟ್ಟಿ ಸನ್ನೆ ಮಾಡಿದೆ. ನನ್ನ ಮನಸ್ಸು ಹೇಳಿತು, ಇವನು ಬರೀ ಕೀಲು ಕುದುರೆ ಅಲ್ಲ, ಸಖತ್ ಓಡುವ ಕುದುರೆ ಅಂತ. ಆದ್ರೆ ನೋಡೋದಕ್ಕೆ ಮಾತ್ರ ಇವನು ಬಿಳಿ ಕುದುರೆಯ ತರಹ ಸಾಧುವಾಗಿ ಕಾಣುತ್ತಿದ್ದ. ಅವನಿಗೆ ಸ್ವಲ್ಪ ಮುಜುಗರ ಇತ್ತು, ಆದ್ರೆ ನಾನು ಅದನ್ನು ಲೆಕ್ಕಿಸಲಿಲ್ಲ. ನೀನು ಈಗ ಸಂಸಾರದ ಆಚೆ ಇರೋ ಈ ಸುಖದ ಜಗತ್ತಿಗೆ ಬರಲು ಸಿದ್ಧವಾಗಿದ್ದರೆ ನಿನಗೆ ಮೊದಲ ಗುರು ನಾನೇ ಆಗ್ತೀನಿ ಅಂದೆ. ಇನ್ನೇನು ಬೇಕು ಹೇಳಿ. ನಾನು ಸಮಯ ಸಿಕ್ಕಾಗಲೆಲ್ಲ ನಮ್ಮಿಬ್ಬರ ಭೇಟಿಗೆ ವ್ಯವಸ್ಥೆ ಮಾಡಿಕೊಂಡೆ. ಅವನು ನನ್ನ ಮನೆಗೆ ಬರಲು ಶುರು ಮಾಡಿದ. ಈಗಾಗಲೇ ನಾನು ತುಂಬಾ ಅನುಭವವಿರೋ ಆ ಮೇಲಿನ ಮನೆ ಹುಡುಗನ ಹತ್ತಿರ ಎಲ್ಲವನ್ನೂ ಕಲಿತಿದ್ದೆ ಅಲ್ವಾ. ಹಂಗಾಗಿ ಇವನಿಗೆ ಪ್ರತಿಯೊಂದನ್ನೂ ಕಲಿಸಿಕೊಡಲು ಮತ್ತು ಇವನಿಂದ ಪಡೆದುಕೊಳ್ಳಲು ನನಗೆ ಒಂದು ಕ್ಷಣವೂ ತಡವಾಗಲಿಲ್ಲ.
ನಾನು ಅವನಿಗೆ ಹೇಳಿದೆ, ನಿನಗೆ ಈ ವಿಷಯದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಬೇಕಿದ್ದರೆ ಈ ಅಕ್ಕನ ಒಡನಾಟ ನಿನಗೆ ತುಂಬಾ ಸಹಾಯ ಮಾಡುತ್ತೆ ಮಗನೇ ಅಂದೆ. ಹುಡುಕಿಕೊಂಡು ಹೋದ ಬಳ್ಳಿ ಕಾಲಿಗೆ ಸುತ್ತಿದ್ದ ಹಾಗೆ ಆಯ್ತು ನನ್ನ ಕತೆ. ಕೈಯಿಂದ ದುಡ್ಡು ಕೊಟ್ಟು ಪಡೆಯುತ್ತಿದ್ದ ಸುಖ ಈಗ ನನ್ನ ಮನೆಯಲ್ಲೇ ಉಚಿತವಾಗಿ, ಅದು ಸಖತ್ ಅಂದವಾದ ಮೈದುನನಿಂದಲೇ ಸಿಗುವಂತಾಯಿತು. ಎಷ್ಟು ದುಡ್ಡು ಕೊಟ್ಟರೂ ಸಿಗದ ಸುಖ ನನ್ನ ಮೈದುನನಿಂದ ಸಿಗುತ್ತಿದ್ದಾಗ ನನ್ನ ಜೀವನ ಎಷ್ಟು ಸುಂದರವಾಯಿತು ಅಂತ ನೆನೆಸಿಕೊಂಡು ನಾನು ಎಷ್ಟೋ ರಾತ್ರಿಗಳು ಒಬ್ಬಳೇ ನಗುತ್ತಿದ್ದೆ. ಮೊದಲ 6-7 ತಿಂಗಳು ನಾನು ಮೈದುನನಿಗೆ ಹೇಳಿದೆ, ಇಲ್ಲಪ್ಪ, ನಾನು ನಿನ್ನನ್ನು ಬೇರೆ ಎಲ್ಲಿಗೂ ಬಿಡಲ್ಲ ಅಂತ. ಯಾಕಂದ್ರೆ ಅವನು ಬೇರೆ ಹೆಂಗಸರ ಹತ್ತಿರ ಹೋಗಿ ಆ ಮೇಲಿನ ಮನೆಯ ಹುಡುಗನ ತರಹ ದುಡ್ಡು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ನನ್ನ ಸ್ವಂತ ವಸ್ತು ಬೇರೆಯವರ ಪಾಲಾಗಬಾರದು ಅನ್ನೋದು ನನ್ನ ಸ್ವಾರ್ಥವಾಗಿತ್ತು. ಆದ್ರೆ ದಿನಗಳು ಕಳೆದಂತೆ ಅವನು ನನ್ನ ಹತ್ತಿರ ಅಂದ, ಅಕ್ಕ, ಬದುಕೋಕೆ ದುಡ್ಡು ಮುಖ್ಯ. ನಿಮ್ಮ ದುಡ್ಡು ಈಗಾಗಲೇ ತುಂಬಾ ನಷ್ಟವಾಗಿದೆ. ಅದರ 100ರಷ್ಟು ದುಡ್ಡನ್ನು ನಾವು ಮತ್ತೆ ಸಂಪಾದನೆ ಮಾಡಬೇಕಲ್ವಾ? ನಿಮ್ಮ ಕೈಯಲ್ಲಿ ಅದು ಆಗಲ್ಲ. ಆದ್ರೆ ನಾನು ಆ ಕೆಲಸ ಮಾಡಿದರೆ ನಿಮಗೇನು ತೊಂದರೆ ಅಂತ ಕೇಳಿದ. ಅವನು ಹೇಳಿದ ಮಾತಿನಲ್ಲಿ 100ಕ್ಕೆ 100 ಸತ್ಯ ಇತ್ತು. ಹಂಗಾಗಿ ನಾನು ಆಮೇಲೆ ಅವನನ್ನು ಬೇರೆ ಹೆಂಗಸರ ಹತ್ತಿರ ಹೋಗೋದಕ್ಕೂ ಪ್ರೋತ್ಸಾಹಿಸಿದೆ. ನಿಜ ಹೇಳಬೇಕೆಂದರೆ ಒಬ್ಬ ಹೆಣ್ಣಾಗಿ ನಾನು ಯೋಚನೆ ಮಾಡಿದ್ರೂ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ದುಡ್ಡು ಮಾಡೋಕೆ ಸಾಧ್ಯವೇ ಇಲ್ಲ ಅನ್ನೋ ತರಹ ದುಡ್ಡು ಹರಿದು ಬರಲು ಶುರುವಾಯಿತು. ಮನುಷ್ಯನ ಬಾಹ್ಯ ಅಂದಕ್ಕೆ ಸಮಾಜದಲ್ಲಿ ನಾವು ಅಂದುಕೊಂಡಿದ್ದಕ್ಕಿಂತಲೂ ಅತಿ ಹೆಚ್ಚಿನ ಬೆಲೆ ಇದೆ ಅನ್ನೋದನ್ನು ನನ್ನ ಜೀವನ ನನಗೆ ಕಲಿಸಿಕೊಟ್ಟಿತು. ಎಷ್ಟೋ ಜನ ಹೇಳ್ತಾರೆ, ಮನಸ್ಸಿನ ಅಂದ ಮುಖ್ಯ, ಒಳಗಿನ ಗುಣ ಮುಖ್ಯ ಅಂತ. ಆದ್ರೆ ಅದೆಲ್ಲ ಬರೀ ಸುಳ್ಳು. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಅವಕಾಶಗಳು ಸಿಗೋದು ಕೇವಲ ಬಾಹ್ಯವಾಗಿ ಅಂದವಾಗಿ ಇರೋರಿಗೆ ಮಾತ್ರ. ನಿಮಗೂ ಹಂಗೆ ಅನ್ಸುತ್ತೆ ಅಲ್ವಾ? ನೀವು ಒಪ್ಪಲಿ ಬಿಡಲಿ, ನನ್ನ ಜೀವನದ ಅನುಭವದಲ್ಲಿ ನಡೆದ ಸತ್ಯವಿದು. ಈ ಲೋಕದಲ್ಲಿ ಎಷ್ಟೋ ಜನರು ತಮ್ಮ ಅಂದವನ್ನು ಇಟ್ಟುಕೊಂಡೇ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ, ದುಡ್ಡು ಮಾಡ್ತಾರೆ. ಇದನ್ನು ಯಾರೂ ಸುಳ್ಳು ಅನ್ನೋಕೆ ಆಗಲ್ಲ. ಬಾಹ್ಯ ಸೌಂದರ್ಯಕ್ಕೆ ಅಂತಹ ದೊಡ್ಡ ಶಕ್ತಿಯಿದೆ. ನಾವು ಸಾಹಿತ್ಯದಲ್ಲಿ ಏನೇ ಹೇಳಿದ್ರೂ ಮನುಷ್ಯನನ್ನು ಅತಿ ಬೇಗ ಆಕರ್ಷಿಸುವುದು ಕೇವಲ ಮುಖದ ಮತ್ತು ದೇಹದ ಅಂದ ಮಾತ್ರವೇ ಅನ್ನೋದು ಕಹಿ ಸತ್ಯ. ಗಂಡಸರಾಗಲಿ ಹೆಣ್ಣು ಮಕ್ಕಳಾಗಲಿ ಎಲ್ಲರೂ ಅಂದವಾಗಿ ಇರೋರನ್ನೇ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ. ಇದು ಈ ಜೀವನದ ನಗ್ನ ಸತ್ಯ. ಅದಕ್ಕೆ ನಾನು ಹೇಳುತ್ತಿರೋದು, ಇದು ಬರೀ ಕಥೆಯಲ್ಲ, ನನ್ನ ಜೀವನದಲ್ಲಿ ನಡೆದ ನಿಜವಾದ ಘಟನೆ. ಇವತ್ತಿನ ಕಾಲದಲ್ಲಿ ಜನರ ಜೀವನ ಶೈಲಿ ತುಂಬಾ ಬದಲಾಗಿದೆ. ಯೋಚನೆಗಳು ಬೇರೆ ತರಹ ಇವೆ. ಕೇವಲ ಕಲ್ಪನೆ ಅಂತ ಇದನ್ನು ತಳ್ಳಿಹಾಕಲು ಸಾಧ್ಯವೇ ಇಲ್ಲ.